ಬೆಂಗಳೂರಿನ ಬ್ಯಾಡರಹಳ್ಳಿಯ ಜನರಿಗೆ ಇನ್ನೂ ಕೂಡ ಚಿರತೆಯ ಆತಂಕ ಕಡಿಮೆಯಾಗಿಲ್ಲ. ಈಗ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಮೊನ್ನೆ ಚಿರತೆ ಕಾಣಿಸಿಕೊಂಡು ಆತಂಕಕ್ಕೆ ಕಾರಣ ಆಗಿತ್ತು. ಆನಂತರ ಚಿರತೆ ಕಾಣಿಸಿಕೊಂಡಿರಲಿಲ್ಲ, ಸಮಾಧಾನದ ನಿಟ್ಟುಸಿರು ಬಿಟ್ಟಿದ್ರು ಜನ. ಈಗ ನಿನ್ನೆ ಕಾಣಿಸಿಕೊಂಡಿದೆಯಂತೆ ಚಿರತೆ. ಬೀದಿ ನಾಯಿಯ ಮೇಲೆ ದಾಳಿ ಮಾಡುವಂತ CCTV ಫುಟೇಜ್ ಲಭ್ಯ ಆಗಿದೆ. ಜನವಸತಿ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ಕಾರ್ಯಾಚರಣೆ ನಡೆಸಿದರೂ ಕೂಡ ಪತ್ತೆಯಾಗಿರಲಿಲ್ಲ ಚಿರತೆ ಬಂತು ಅಂತ ಅಲ್ಲಿ ಬಹುಕಾಲದಲ್ಲಿ ಸಮಸ್ಯೆ ಇತ್ತದು. ಒಂದು ಪಾರ್ಕು, ಆ ಪಾರ್ಕಲ್ಲೆಲ್ಲ ಗಿಡಗಂಟಿ ಬೆಳೆದಿತ್ತು. ಪಾರ್ಕ್ ಅನ್ನೆಲ್ಲ ಕ್ಲೀನ್ ಮಾಡಲಾಗಿತ್ತು. ಚಿರತೆಯ ದೆಸೆಯಿಂದ ಜನರ ಬೇಡಿಕೆ ಈಡೇರಿತ್ತು. ಜನ ಬಹಳ ದಿನದಿಂದ ಹೇಳ್ತಾ ಇದ್ರಂತೆ ಪಾರ್ಕ್ ಕ್ಲೀನ್ ಮಾಡಿ ಅಂತ. ಪಾರ್ಕ್ ಅನ್ನು ಕ್ಲೀನ್ ಮಾಡಿರಲಿಲ್ಲ, ಗಿಡಗಂಟಿ ಬೆಳೆದು ಕಾಡಿನ ತರ ಆಗಿತ್ತದು. ಚಿರತೆ ಬಂದ ಕಾರಣಕ್ಕಾಗಿ ಪಾರ್ಕ್ ಕ್ಲೀನ್ ಆಗಿತ್ತು. ಈಗ ಮತ್ತೆ ಬಂದಿದೆ ಚಿರತೆ. ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ಬೀದಿ ನಾಯಿಯೊಂದರ ಮೇಲೆ ದಾಳಿ ಮಾಡ್ತಾ ಇರೋದು ನೋಡ್ತಾ ಇದ್ದೀರಿ ನೀವು. ತುರಹಳ್ಳಿ ಫಾರೆಸ್ಟ್ ಇಂದ ಬರ್ತಿದೆ ಚಿರತೆ ಪದೇ ಪದೇ ಈ ಭಾಗಕ್ಕೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಈಗ ಸ್ಥಳೀಯರು ಏನ್ ಹೇಳ್ತಾರೆ? ಈಗ ಮನೆ ಮುಂದೆ ನಾಯಿ ಇದೆ ಎಚ್ಚರಿಕೆ ಅಂತ ಹೇಗೆ ಬೋರ್ಡ್ ಹಾಕ್ತಾರೋ ಹಾಗೆ ಬ್ಯಾಡರಹಳ್ಳಿಯ ಭರತ್ ನಗರ ನಿವಾಸಿಗಳು ಎಲ್ಲರೂ ಕೂಡ ಚಿರತೆ ಇದೆ ಎಚ್ಚರಿಕೆ ಅಂತೇಳಿ ರಸ್ತೆಗಳಲ್ಲಿ ಕೂಡ ಬೋರ್ಡ್ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿರುವಂತಹ ಜನ ಕತ್ಲಾದ್ರೆ ಸಾಕು ಮನೆಯಿಂದ ಹೊರಬರೋದಕ್ಕೆ ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕಳೆದ 15 ದಿನಗಳಿಂದ ನಿರಂತರವಾಗಿ ಚಿರತೆ ಆ ಭಾಗದಲ್ಲಿ ಓಡಾಡ್ತಾ ಇದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಆರಂಭಿಕ ದಿನಗಳಲ್ಲಿ ಕೆಲವೊಂದಿಷ್ಟು ಒಂದು ಚಿರತೆನ ಹಿಡಿಯೋದಕ್ಕೆ ಬ್ಯಾರಿಕೇಡ್ ಗಳನ್ನ ಹಾಕುವಂತ ಕೆಲಸವನ್ನ, ಅಂದ್ರೆ ಕೇಜ್ ಹಾಕುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಬೋನಿಗೆ ಚಿರತೆ ಹೋಗಿ ಬಿಡ್ಲಿಲ್ಲ, ನಾಯಿ ಬಿದ್ದೋಯ್ತು. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಅವರು ಹಾಕಿರುವಂತಹ ಬೋನ್ ಅನ್ನ ತೆಗೆದುಕೊಂಡು ವಾಪಸ್ ಹೋಗಿದ್ದಾರೆ. ಆದ್ರೆ ಜನರಿಗೆ ಮಾತ್ರ ದಿನನಿತ್ಯವೂ ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ರಾತ್ರಿ 8 ಗಂಟೆ ನಂತರದಲ್ಲಿ ಆ ಭಾಗದಲ್ಲಿ ಯಾರೂ ಕೂಡ ಮನೆಯಿಂದ ಹೊರ ಬರೋದಿಲ್ಲ. ಯಾಕಂದ್ರೆ ಚಿರತೆ ಏಕಾಏಕಿ ಬಂದು ಅಲ್ಲಿರುವಂತಹ ಬೀದಿ ನಾಯಿಗಳ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ಜನರು ಓಡಾಟ ನಡೆಸ್ತಿದ್ರು ಕೂಡ ಅಲ್ಲಿ ಚಿರತೆ ನಿರ್ಭಯವಾಗಿ ಓಡಾಡ್ತಿರುವಂತಹ ಕೆಲಸ ಕೂಡ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ತುರಹಳ್ಳಿ ಫಾರೆಸ್ಟ್ ಇಂದ ಈ ಒಂದು ಏರಿಯಾಗೆ ಒಂದು ರಾಜಕಾಲುವೆ ಇರುವಂತಹ ಕಾರಣಕ್ಕಾಗಿ ರಾಜಕಾಲುವೆ ಮುಖಾಂತರವಾಗಿ ಈ ಏರಿಯಾದೊಳಗೆ ಬರ್ತಾ ಇದೆ ಅಂತೇಳಿ ಸ್ಥಳೀಯರು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಲ್ಲೋ ಒಂದ್ ಕಡೆ ಎದ್ದು ಕಂಡು ಬರ್ತಾ ಇದೆ. ಏನು ತಾವು ಹಾಕಿರುವಂತಹ ಬೋನಿಗೆ ಬೀದಿ ನಾಯಿಗಳು ಬೀಳ್ತಿದಾವೆ ಅಂತ ಹೇಳ್ಬಿಟ್ಟು ಬೋನನ್ನೇ ತೆಗೆದು ಹಾಕ್ಬಿಟ್ರು. ಆದ್ರೆ ಈಗ ಚಿರತೆ ಪದೇ ಪದೇ ಬರ್ತಿರುವಂತಹ ಕಾರಣಕ್ಕಾಗಿ ಅಲ್ಲಿರುವಂತಹ ಚಿಕ್ಕ ಪುಟ್ಟ ಸ್ಕೂಲ್ಗಳಿಗೂ ಕೂಡ ಮಕ್ಕಳು ಹೋಗೋಕೆ ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಮತ್ತೊಂದು ಸರ್ತಿ ಸರ್ಚ್ ಆಪರೇಷನ್ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ನೋಡ್ಬೇಕು ಎಷ್ಟರ ಮಟ್ಟಿಗೆ ಚಿರತೆ ಬಿದ್ದು ಈ ಒಂದು ಆಪರೇಷನ್ ಚಿರತೆ ಎಕ್ಸ್ಪ್ರೆಸ್ ಆಗುತ್ತಂತ ಕಾದ್ ನೋಡ್ಬೇಕಾಗಿರುವಂತ ರಕ್ಷಣೆ. ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.